ಭೂ ಕಬಳಿಕೆ ಯಾರು ಮಾಡ್ತಾರೋ ಅವರ ವಿರುದ್ಧ ಗೂಂಡಾ ಕಾಯ್ದೆಯನ್ನ ಹಾಕ್ಬೇಕು. ಈ ರಾಜ್ಯದ ರೈತರ ಭೂ ಕಬಳಿಕೆ ಮಾಡಿಸ್ತಾ ಹೋದ್ ಯಾರು? ಈ ರಾಜ್ಯದ ಮುಖ್ಯಮಂತ್ರಿಗಳೇ, ನಿಮ್ಮ ವಿರುದ್ಧ ಗೂಂಡಾ ಕಾಯ್ದೆ ಆಗ್ಬೇಕಾ, ರೈತರ ವಿರುದ್ಧ ಗೂಂಡಾ ಕಾಯ್ದೆ ಆಗ್ಬೇಕಾ? ಇವತ್ತು ಈ ರಾಜ್ಯದ ಸಂವಿಧಾನದಲ್ಲಿ ಎಕ್ಸಿಕ್ಯೂಟಿವ್ ಏನಿದೆ, ಪೊಲೀಸ್ ಇಲಾಖೆ ಮೊಟ್ಟ ಮೊದಲು ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಗೂಂಡಾ ಕಾಯ್ದೆ ಆಗ್ಬೇಕು. ಈ ವೇದಿಕೆ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಅನೇಕ ವರ್ಷಗಳಿಂದ ಈ ರಾಜ್ಯದಲ್ಲಿ ಕೈಗಾರಿಕೆಗಳಿಗೆ ಭೂ ಸ್ವಾಧೀನ ಆಗಿದೆ, ಟೌನ್ಶಿಪ್ಗೆ ಭೂ ಸ್ವಾಧೀನ ಆಗಿದೆ, ಭೂ ಸ್ವಾಧೀನ ಆಗಿದೆ. ಈ ರಾಜ್ಯದಲ್ಲಿ ಕಾನೂನು ಇದೆ ರೇ. ಈ ರಾಜ್ಯದ ಯಾವುದೇ ವ್ಯಕ್ತಿ ಕೈಗಾರಿಕೆಗೆ ಭೂ ಸ್ವಾಧೀನ ಅಥವಾ ಭೂಮಿಯನ್ನ ನೀಡಿದೆ ಸರ್ಕಾರ, 2 ವರ್ಷ 5 ವರ್ಷದಲ್ಲಿ ಕೈಗಾರಿಕೆ ಕಟ್ಟಲಿಲ್ಲ, ಸರ್ಕಾರ ಅದನ್ನು ವಾಪಸ್ ಪಡಿಬೇಕ್ರಿ. ಯಾವುದೇ ಒಂದು ವಸತಿ ಯೋಜನೆಗಳನ್ನ ಮಾಡಿದಾಗ ನಿವೇಶನ ಮಂಜೂರಾತಿ ಮಾಡ್ತಾರೆ, 4-5 ವರ್ಷ ಮನೆ ನಿರ್ಮಾಣ ಮಾಡಲಿಲ್ಲ ರೀ ಮುಖ್ಯಮಂತ್ರಿಗಳೇ. ಆ ನಿವೇಶನವನ್ನು ರದ್ದು ಮಾಡಿ ಸರ್ಕಾರ ವಾಪಸ್ ಪಡೆಯುವಂತ ಅಧಿಕಾರ ಇದೆ. ಒಂದು ವೈಟ್ ಪೇಪರ್ ಅನ್ನ ಹೊರಡಿಸ್ರಿ, ನೀವು ಒಂದು ಶ್ವೇತಪತ್ರವನ್ನು ಹೊರಡಿಸ್ರಿ. ನೀವು ಈ ರಾಜ್ಯದಲ್ಲಿ ಸರ್ಕಾರ ಭೂ ಸ್ವಾಧೀನಗಳನ್ನ ಪ್ರಾರಂಭ ಮಾಡೋದಾಗ್ಲಿಂದ ಎಷ್ಟು ಲಕ್ಷ ಕೈಗಾರಿಕೆಗಳಿಗೆ ಭೂ ಸ್ವಾಧೀನ ಮಾಡ್ಕೊಂಡಿದ್ದೀರಾ? ಯಾರ್ಯಾರು ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಿದೆ, ರಿಯಲ್ ಎಸ್ಟೇಟ್ ಮಾಡಿದ್ದೀರಾ? 5 ವರ್ಷ 10 ವರ್ಷ ಆದ್ಮೇಲೆ ಮಂತ್ರಿಗಳು, ಶಾಸಕರು, ಕೈಗಾರಿಕೋದ್ಯಮಿಗಳು ಮಂಜೂರಾತಿ ಮಾಡಿಸ್ಕೊಂಡು ಎಷ್ಟು ಜನ ಮಾರಾಟ ಮಾಡಿದ್ದೀರಾ? ಇನ್ನು ಎಷ್ಟು ಜನ ಕೈಗಾರಿಕೆನೆ ಕಟ್ಟಲಿಲ್ಲ? ಅರೆ, ಎಷ್ಟು ಜನ ನಿವೇಶನ ಮಂಜೂರಾತಿ ಮಾಡಿಸ್ಕೊಂಡು ಇದುವರೆಗೂ 20 ವರ್ಷ ಮನೆ ಕಟ್ಟಲಿಲ್ಲ? ಮತ್ತೆ ಯಾಕೆ ಮತ್ತೆ ಭೂ ಸ್ವಾಧೀನ? ಮತ್ತೆಲ್ಲೇ ಅವಶ್ಯಕತೆ ಇದೆ ಟೌನ್ಶಿಪ್? ಎಲ್ಲ ಅವಶ್ಯಕತೆ ಕೈಗಾರಿಕೆಗಳಿಗೆ ಭೂ ಸ್ವಾಧೀನ? ಮೊನ್ನೆ ಬಿಡದಿಯಲ್ಲಿ ರೈತರ ತಾಯಂದ್ರೆ, ಯಾವ ತಾಯಂದ್ರು 100 ವರ್ಷಗಳಿಂದ ತನ್ನ ಪೂರ್ವಿಕರಿಂದ ಬಂದಿದ್ದಂತ ಭೂಮಿಯನ್ನ ಆಧರಿಸಿ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ತಾ ಇದ್ರು. ಅಂತ ತಾಯಂದ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ, ದಬ್ಬಾಳಿಕೆ ಮಾಡ್ತೀರಾ? ನಮ್ಮ ಆನೇಕಲ್ ತಾಲೂಕಲ್ಲಿ KDBಗೆ ಸ್ವಾಧೀನ ಮಾಡ್ಕೊಂಡಿದ್ದೀರಾ. ಆ ಭಾಗದ ರೈತರು ಪೊಲೀಸ್ ಅನುಮತಿ ಪಡೆದು ಮನವಿ ಮಾಡಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ, ಕೈ ಕಾಲು ಮುರಿತೀರಾ, ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ? ಯಾವ ಕಾನೂನು ಇದೆ ರೀ ನಿಮಗೆ? ಸನ್ಮಾನ್ಯ DK ಶಿವಕುಮಾರ್ ಅವರೇ, ಈ ರಾಜ್ಯದ ಬಿಜೆಪಿ ಸಂಘಟನೆ ಸಾವಿರಾರು FIRಗಳನ್ನ ನೋಡ್ಬಿಟ್ಟಿದೀವಿ. ಈ ರಾಜ್ಯದ ರೈತರು ಸಾವಿರಾರು FIRಗಳನ್ನ ನೋಡ್ಬಿಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರನ ಕಿತ್ತೊಗೆದಕ್ಕೆ ಇವತ್ತು ಸಂಕಲ್ಪವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತೇವೆ, ನಿಮ್ಮ ಯೋಗ್ಯತೆಗೆ ಈ ರಾಜ್ಯದಲ್ಲಿ ಸರ್ಕಾರ ಮಾಡಿಸೋದಕ್ಕೆ ಯೋಗ್ಯತೆ ಇಲ್ಲ. ತಮ್ಗೆಲ್ಲ ಗೊತ್ತಿರ್ಬೋದೇನೋ, ಒಂದ್ಸಾರಿ ಡೇಟಾ ನೋಡ್ರೆ ಅನೇಕ ಅಧಿಕಾರಿಗಳಿಗೆ ನಿಮ್ಗೆ ಸಂಬಳ ಕೊಡೋಕೆ ಯೋಗ್ಯತೆ ಇಲ್ಲ, ಸ್ಯಾಲರಿ ಕೊಡೋಕೆ ಯೋಗ್ಯತೆ ಇಲ್ಲ, ಪೆನ್ಷನ್ ಕೊಡೋಕೆ ಯೋಗ್ಯತೆ ಇಲ್ಲ. ಇಂಥ ಸರ್ಕಾರ ಈ ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದ್ರೆ ನಿಮಗೆ ಮಂತ್ರಿಮಂಡಲ ವಿಸ್ತರಣೆ ಅವಶ್ಯಕತೆ ಇದ್ದೇನ್ರಿ? ಈ ರಾಜ್ಯದಲ್ಲಿ ಜಿಲ್ಲಾ ಮಂತ್ರಿಗಳು ಬರಗಾಲದ ಸಮಸ್ಯೆನ ಪರಿಹಾರ ರೈತರ ಜೊತೆ ಚರ್ಚೆ ಮಾಡಕ್ಕಾಗದೆ, ನದಿಗಳಲ್ಲಿ ನೀರಿಲ್ಲ, ರೈತರು ಬೆಳೆ ಬೆಳಿಬೇಡಿ ಅಂತೇಳಿ ನೀವು ಆದರ್ಶದ ಮಾತುಗಳನ್ನು ಹೇಳ್ತೀರಾ ರಾಜ್ಯದ ಮುಖ್ಯಮಂತ್ರಿಗಳೇ? ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯ ಗಂಟೆ. ತಾವು ಪದೇ ಸರ್ಕಾರ ಇದೆ ಅಂತೇಳಿ ಪೊಲೀಸ್ ದೌರ್ಜನ್ಯವನ್ನು ಮಾಡಿದ್ರೆ ನಮ್ಮ ಸಂಘಟನೆ
ಅಥವಾ ರೈತರು ತಮ್ಮ ವಿರುದ್ಧ ಚಳವಳಿ ಮಾಡೋದಲ್ಲ, ಸರ್ಕಾರವನ್ನ ಕಿತ್ತೊಗೆಯವರೆಗೂ ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹೋರಾಟವನ್ನು ಮಾಡಬೇಕಾಗಿ ಬರ್ತದೆ ಅಂತೇಳಿ ಈ ರಾಜ್ಯದ ರೈತರು ಈ ದುರಾಡಳಿತ ಸರ್ಕಾರದಿಂದ ಪ್ರತಿ ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾತ್ಮಕವಾಗಿ ಪ್ರತಿಭಟನೆ ಮಾಡಬೇಕಂತೇಳಿ ಮನವಿಯನ್ನು ಮಾಡಿ, ಭವಿಷ್ಯದಲ್ಲಿ ನಮ್ಮ ಈ ಭಾಗದಲ್ಲಿ ವೇದಿಕೆಯಲ್ಲಿ ತಕ್ಷಣ ಅನೇಕ ಮಹನೀಯರು ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ದುರಾಡಳಿತ ವಿರುದ್ಧ ಮಾತಾಡ್ಬೇಕಂತ ಮನವಿಯನ್ನು ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಈಗ ಈ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ರೈತರ ಮೇಲೆ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ, ದಾಳಿ, ಗೂಂಡಾಯಿಸಂ ವಿರುದ್ಧ ಇವತ್ತು ಬೆಂಗಳೂರಿನ ಪಿಡಿಎಂ ಪಾರ್ಕ್ನಲ್ಲಿ ಈ ರಾಜ್ಯದ ರೈತರ ಪರವಾಗಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕತ್ವದಲ್ಲಿ ರಾಜ್ಯದ ರೈತರ ಪರವಾಗಿ ರೈತರ ಮೇಲೆ ಆಗಿರ್ತಕ್ಕಂಥ ದಾಳಿಯ ವಿರುದ್ಧ ಹೋರಾಟ ಮಾಡಬೇಕಂತೇಳಿ ಕರೆಯನ್ನು ನೀಡಿ ಪ್ರತಿಭಟನೆ ಹಮ್ಮಿಕೊಂಡಾಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ರೈತರ ಪರವಾಗಿ ನಿಂತಿರ್ತಕ್ಕಂಥ ಎಲ್ಲ ರೈತರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ವೇದಿಕೆಯಲ್ಲಿ ಇದೀಗ ಮಾತಾಡಿರ್ತಕ್ಕಂಥ ಒಬ್ಬ ರೈತ ಕಾರ್ಯಕರ್ತ ತನ್ನ ನೋವನ್ನು ಹೇಳ್ಕೊಂಡ. ಈ ರಾಜ್ಯ ಸರ್ಕಾರ ಪೊಲೀಸರನ್ನ ಕಳಿಸಿ, ಅಧಿಕಾರವನ್ನು ಕಳಿಸಿ ಯಾವ ರೀತಿ ದಬ್ಬಾಳಿಕೆಯನ್ನ ಮಾಡ್ದ ಅನ್ನೋದನ್ನ ಹೇಳಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಜನ, ಈ ರಾಜ್ಯದ ಮಾಧ್ಯಮ, ಇಡೀ ರಾಜ್ಯದ ಪ್ರಜ್ಞಾವಂತ ಹೇಳ್ತಾ ಇದ್ದಿದ್ದು, ರಾಜ್ಯದ ಆಡಳಿತದಲ್ಲಿ ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸೌಧ ನಡಗುವುದು ಅಂತೇಳಿ ಅಂತ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜನನಾಯಕ ಯಡಿಯೂರಪ್ಪನವರು ಬಿಡದಿಯಲ್ಲಿ ಆಗಿರ್ತಕ್ಕಂಥ ಭೂ ಕಬಳಿಕೆ, ಆನೇಕಲ್ನಲ್ಲಿ ಆಗಿರ್ತಕ್ಕಂಥ ಕೆಡಿಬಿ ಭೂ ಕಬಳಿಕೆ ವಿರುದ್ಧ ಹೋರಾಟಕ್ಕೆ ಸನ್ನದ್ಧರಾಗಿ ಆ ರೈತರ ಪರವಾಗಿ ನಾನು ಇದ್ದೇನೆ ಅನ್ನೋದನ್ನ ವೇದಿಕೆಯಲ್ಲಿ ಹೇಳಿದ್ದಾರೆ. ವೇದಿಕೆಯಲ್ಲಿ ಅನೇಕ ಮಹಾನ್ ನಾಯಕರಿದ್ದಾರೆ. ಈ ರಾಜ್ಯದಲ್ಲಿ ಪ್ರಜ್ಞಾವಂತರು ಇದ್ದೀರಾ, ವಿದ್ಯಾವಂತರು ಇದ್ದೀರಾ. ಅನೇಕ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನವರು ಸಂವಿಧಾನವನ್ನು ಇಟ್ಕೊಂಡು ಬರ್ತಾರೆ. ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮಾತಾಡಿದ್ದಾರೆ, ಅನೇಕ ಮಹನೀಯರು ಮಾತಾಡಿದ್ದಾರೆ. ಈ ರಾಜ್ಯದ ಅಧ್ಯಕ್ಷತೆ ವಿಜಯೇಂದ್ರ ಅವರು ಮಾತಾಡಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ಅನೇಕ ನಾಯಕರು ವೇದಿಕೆಯಲ್ಲಿ ಇದ್ದಾರೆ. ಅನೇಕರ ಭಾವನೆ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರತಿ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಂವಿಧಾನದ ಪುಸ್ತಕವನ್ನು ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋ ಮುಖ್ಯಮಂತ್ರಿಗಳೇ, ಈ ರಾಜ್ಯದಲ್ಲಿ ಕಾನೂನು ಇದೆ ರೀ.